ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ಇವತ್ತು ನಾನು ಪಡ್ಡು ಆಮೇಲೆ ಶೇಂಗಾ ಟೊಮೆಟೊ ಹಣ್ಣು ಹಾಕಿ ಚಟ್ನಿ ಮಾಡ್ಬೇಕು ಅಂದ್ಕೊಂಡೀನಿ. ಅದಕ್ಕೆಲ್ಲ ಏನೇನು ರೆಡಿ ಮಾಡ್ಕೊಂಡೇನೆ ಅಂತ ತೋರಿಸ್ತೀನಿ ಬರ್ರಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಬರ್ರಿ ಈಗ ತೋರಿಸ್ತೇನೆ. ಈಗ ಪಡ್ಡು ಮಾಡೋಕ್ಕೆ ನಿನ್ನೆ ದೋಸೆ ಮಾಡಿದ್ನಲ್ಲ, ಅದು ಹಿಟ್ಟು ಉಳಿದಿತ್ತು. ಅದಕ್ಕೆ ಸ್ವಲ್ಪ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡೀನಿ. ಇದನ್ನು ಈ ಹಿಟ್ಟಿಗೆ ಮಿಕ್ಸ್ ಮಾಡಿ ಪಡ್ಡು ಮಾಡ್ತೇನೆ. ಅದಕ್ಕೆ ಕಾಂಬಿನೇಷನ್ನ ಚಟ್ನಿ. ಇಲ್ಲಿ ಟೊಮೆಟೊ ಹಣ್ಣು ಹುರಿದಿಟ್ಕೊಂಡೀನಿ, ಒಂದು 4 ಟೊಮೆಟೊ ಹಣ್ಣು ಹುರಿದಿಟ್ಕೊಂಡೀನಿ. ಇಲ್ಲಿ ಸ್ವಲ್ಪ ಶೇಂಗಾ ಹುರ್ಕೊಂಡೀನಿ. ಇಲ್ಲಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಹುರಿದಿಟ್ಕೊಂಡೀನಿ. ಇಲ್ಲಿ ಒಂದು ಸ್ಪೂನ್ ಸಾಸಿವೆ, ಒಂದು 5-6 ಮೆಂತ್ಯಕಾಳು ಹುರಿದಿಟ್ಟೇನಿ. ಇಲ್ಲಿ 1 ಸ್ಪೂನ್ ಜೀರಿಗೆ ಇಟ್ಟೇನಿ. ಇಲ್ಲೇ ಕರಿಬೇವು, ಇಲ್ಲೇ 1 ಇಂಚು ಶುಂಠಿ ಹೆಚ್ಚಿಟ್ಕೊಂಡೀನಿ. ಇಲ್ಲಿ 1-2 ಗಡ್ಡಿ ಬೆಳ್ಳುಳ್ಳಿ ಸುಲಿದಿಟ್ಕೊಂಡೀನಿ. ಇಲ್ಲಿ ಒಂದು ಸ್ವಲ್ಪ ಪುದೀನ ಇಟ್ಕೊಂಡೀನಿ. ಅದಕ್ಕೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕಿ ಇದನ್ನು ಎಲ್ಲ ರುಬ್ಬಿ ಅದಕ್ಕೆ ಒಗ್ಗರಣೆ ಹಾಕೋಕೆ ಇಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು ಒಗ್ಗರಣೆ ಮಾಡಿ ಇಟ್ಕೊಂಡೀನಿ. ಇದೆಲ್ಲ ಚಟ್ನಿ ಎಲ್ಲ ಇದನ್ನೆಲ್ಲ ರುಬ್ಬಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕಲಿಸ್ತೇನೆ. ಚಟ್ನಿ ರೆಡಿ ಆಕತಿ. ಆನಂತರ ಇದನ್ನು ಒಗ್ಗರಣೆನ ಈ ಹಿಟ್ಟಿಗೆ ಕಲಿಸಿ ಪಡ್ಡು ಹಾಕ್ತೇನೆ. ಹಾಕಿಂದ ಮತ್ತೊಂದು ಸಲ ವಿಡಿಯೋ ಮಾಡ್ತೇನೆ ಬರ್ರಿ.